ಅರ್ಜುನ್ ಸರ್, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ ಬಿಡಿ. ನೀವ್ ಅಲ್ಲಿಗೆ ಬಂದೂ ಇಲ್ಲ, ಹಾಗಾದ್ರೆ ನಂಗೆ ಭ್ರಮೆ ಆಗಿದೆ ಅಷ್ಟೇ. ಅದ್ಯಾಕೆ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಸರಿಯಾಗಿ ನಿದ್ದೆ ಮಾಡು ಅಂತ. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ಹೀಗೆ ಏನೇನೋ ಆಗತ್ತೆ ಅಲ್ವಾ ಮಾಯಮ್ಮ? ಅಲ್ಲ ಮಾಯಮ್ಮ, ನೀವಾದ್ರೂ ಸೇವಂತಿ ಹೋಗ್ಬೇಕಾದ್ರೆ ಹೇಳ್ಬೇಕು ತಾನೆ? ಅಥವಾ ನಿಮ್ ಕಣ್ಗೂ ನಾನು ಓಡೋಗೋ ತರ ಕಾಣಿಸದ್ದ? ಅಯ್ಯೋ, ನಾನಲ್ಲಿ ಇರ್ಲೇ ಇಲ್ಲ. ಸೇವಂತಿ ಮೇಡಮ್ ಅರಳಿ ಕಟ್ಟೆ ಸುತ್ತೀನಿ ಅಂತ ಹೋದ್ರು. ಆಮೇಲೆ ಅವ್ರು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ನಾನ್ ನೋಡ್ದೆ, ಅಲ್ಲಿ ಇರ್ಲಿಲ್ಲ ಅವರು. ಅವ್ರನ್ನ ಹುಡುಕಿ ಹುಡುಕಿ ಸುಸ್ತಾಗುದೆ. ನೀನ್ ಯಾಕೆ ಅರಳಿಕಟ್ಟೆನ ಪ್ರದಕ್ಷಿಣೆ ಹಾಕೋದಕ್ಕೆ ಹೋದೆ? ಏನೇ ಸೇವೆ ಮಾಡೋದಕ್ಕಿಂತ ಮುಂಚೆ ಅರಳಿಕಟ್ಟೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಮಾಯಮ್ಮ ಹೇಳಿದ್ರು. ಅದಕ್ಕೆ ಸುತ್ತಣ ಅಂತ ಹೋದೆ. ಹೀಗೆಲ್ಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಪುರೋಹಿತರು ಎಷ್ಟು ಬೈತಾ ಇದ್ರು ಗೊತ್ತಾ? ಎಲ್ಲಿ ಹೋದ್ರು ನಿಮ್ ಹೆಂಡತಿ ವ್ರತ ಮಾಡೋದು ಬಿಟ್ಟು ಅಂತ. ಅರ್ಜುನ್ ಸರ್, ನಿನ್ನೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ. ಈ ಉರುಳು ಸೇವೆ ಒಂದಾಗ ಹೋಗಿದ್ರೆ ನಮ್ಗೆ ಪೂರ್ಣ ಫಲ ಸಿಕ್ತಿತ್ತು ಸರ್. ನಾವು ಮಾಡಿರೋ ವ್ರತದ ಪೂರ್ತಿ ಫಲ ಸಿಕ್ತಿತ್ತು ಸರ್ ನಮ್ಗೆ. ಛೇ, ಎಲ್ಲ ನನ್ನಿಂದಾನೇ ಹಾಳಾಗೋಯ್ತು. ಹಲೋ ಹಲೋ ಹಲೋ, ಸಮಾಧಾನ ಸಮಾಧಾನ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ ಚಿಂತೆ ನನಗಾಗಿದೆ. ನಮ್ಮ ಮಗ ಕೃಷ್ಣ ನಮಗ್ ಸಿಗ್ಲಿ ಅಂತ ನಾವು ಮಾಡ್ತಾ ಇದ್ದಿದ್ ವ್ರತ ಹಾಳಾಗೋಯ್ತಲ್ಲ ಅಂತ ನಾನ್ ಚಿಂತೆ ಮಾಡ್ತಾ ಇದ್ರೆ ನಿಮಗ್ ನಗು ಬರ್ತಾ ಇದ್ಯಾ? ವ್ರತ ಏನು ಹಾಳಾಗಿಲ್ಲ ಸೇವಂತಿ, ಅದನ್ನ ನಾನ್ ಪೂರ್ಣ ಮಾಡ್ದೆ. ಏನಂದ್ರಿ? ಹೌದು, ನಾನು ನೋಡೋವರೆಗೂ ನೋಡ್ದೆ. ನೀನು ಬರಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ನಾನೇ ಉರುಳು ಸೇವೆ ಮಾಡ್ಬಿಟ್ಟೆ. ಹೌದಾ? ಹೌದು. ಅರ್ಚಕರೇ ಹೇಳಿದ್ರು, ನೀವಿಬ್ರು ಗಂಡ ಹೆಂಡತಿ ಆಗಿರೋದ್ರಿಂದ ನಿಮ್ಮಿಬ್ರಲ್ಲಿ ಯಾರು ವ್ರತ ಮಾಡಿದ್ರು ಅದು ಪೂರ್ಣ ಆಗುತ್ತೆ ಅಂತ ಹೇಳಿದ್ರು. ಅರ್ಧನಾರೀಶ್ವರನ ತತ್ವ ಹೇಳಿದ್ರು. ನನಗೂ ಸರಿ ಅನ್ನಿಸ್ತು. ನೀನೇನು ಯೋಚನೆ ಮಾಡಬೇಡ, ಯಾವುದೇ ದೋಷ ಇಲ್ಲದೆ ವ್ರತ ಸಂಪೂರ್ಣವಾಗಿ ಕಂಪ್ಲೀಟ್ ಆಯ್ತು. ಹೌದಾ ಸರ್? ಹಾಗಾದ್ರೆ ನಮ್ ಕೃಷ್ಣ ಸಿಗ್ತಾನೆ ಅಲ್ವಾ? ನಿನಗಿನ್ನೊಂದು ವಿಷಯ ಗೊತ್ತಾ? ನಾನು ಉರುಳು ಸೇವೆ ಮಾಡಿ ಬಂದಿದ್ದು ದೇವರು ಬಲಗಡೆಯಿಂದ ಪ್ರಸಾದ ಕೊಟ್ರು. ನಮ್ಮ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಆ ಭಗವಂತನೇ ಕೊಟ್ಬಿಟ್ಟ. ಇವಳನ್ನ ತಡೆದ್ರೆ ವ್ರತ ಪೂರ್ಣ ಆಗಲ್ಲ ಅನ್ಕೊಂಡ್ರೆ ಇವನೊಬ್ನೇ ಹೋಗಿ ಪೂರ್ತಿ ಮಾಡ್ಬಿಟ್ನಲ್ಲ. ಅರ್ಜುನ್ ಸರ್, ನನಗೆ ತುಂಬಾ ಟೆನ್ಷನ್ ಆಗೋಗಿತ್ತು. ಈಗ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ನೀ ನಂಬಿರೋ ಕೃಷ್ಣ ನಿನ್ನ ಕೈ ಬಿಡ್ಲಿಲ್ಲ ಸೇವಂತಿ. ಆ ದೈವ ಶಕ್ತಿ ನಿನ್ ಜೊತೆಗಿರ್ಬೇಕಾದ್ರೆ ನೀನು ನಿನ್ ಮಗ ಒಂದಾಗದನ್ನ ಯಾವ ಶಕ್ತಿನೂ ತಡೆಯೋದಕ್ಕಾಗಲ್ಲ. ಹೌದು ಸರ್. ಎಷ್ಟೇ ಅಡೆತಡೆಗಳೆಲ್ಲ ಬಂದ್ರು ಈ ವ್ರತ ಸಂಪೂರ್ಣ ಆಗಿದೆ ಅಂತಂದ್ರೆ ನನಗೂ ಈಗ ಅದ್ರ ಮೇಲೆ ನಂಬಿಕೆ ಬರ್ತಾ ಇದೆ. ಯಾವಾಗ್ಲೂ ಇದೇ ಕಾನ್ಫಿಡೆನ್ಸ್ ಅಲ್ಲಿ ಇರು. ಸರಿ, ನೀವು ಮನೆಗೆ ಹೋಗಿ. ಮತ್ ನೀವು? ಇದ್ದಿದ್ದೆ ಮಾಮೂಲಿ ಇನ್ವೆಸ್ಟಿಗೇಷನ್. ಸರಿ ಆಯ್ತು. ಸರಿ, ಬನ್ನಿ. ಪ್ರಸಾದ ತಗೋ. ಬನ್ನಿ. ಪೂಜಾ, ಪೂಜಾ, ಯಾಕೆ ಏನಾಯ್ತು? ಮಾತು ಬರ್ತಿಲ್ವಂತೆ? ಮಾತಾಡಕ್ ಆಗ್ತಿಲ್ವಾ ನಿನಗೆ? ಮಾತಾಡಕ್ ಟ್ರೈ ಮಾಡು. ಏನಾಯ್ತೆ? ಚೆನ್ನಾಗೈತಲ್ಲ ಪೂಜಾ.
ಪೂಜಾ ಇದೆಲ್ಲ ಹೆಂಗಾಯ್ತು? ಹಾಸ್ಪಿಟ್ಲಿಗೆ ಹೋಗಿದ್ದ? ಹೋಗ್ಲಿಲ್ವಾ?